ಯಾರು ಯಾವ ವಿಚಾರದಲ್ಲಿ ಏನು ಬಂದರೂ ಕೂಡ ಇಲ್ಲಿ ಆರೋಪಿ ಅನ್ನೋದು ಭಾಳ ಮುಖ್ಯ. ಆರೋಪ ಯಾರಿಂದ ಎಸಗಿದೆ, ಅವನು ಯಾವ ಜಾತಿಗೆ ಸೇರಿದಾನೆ ಅನ್ನೋದಲ್ಲ. ಅವನು ಸಮಾಜಘಾತಕ ಆಗಿದ್ದರೆ ಅವನು ಸಮಾಜಘಾತಕನೇ, ಅವನಿಗೆ ಜಾತಿ ಮುಖ್ಯ ಅಲ್ಲ. ಸೊ ಹಾಗಾಗಿ ಸ್ಪಷ್ಟವಾದಂತಹ ತನಿಖೆಯ ವರದಿ ಬರೋವರೆಗೂ ಇದರ ಮೇಲೆ ನೋಡಿ, ಯಾರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ನಾವು ಕೊಡೋದಲ್ಲ. ಈಗ ಇವನು ಮುಸುಕುದಾರಿ ಇವತ್ತು ಹೇಳಿರುವಂಥದ್ರಲ್ಲಿ ಅನೇಕ ಸುಳುವುಗಳನ್ನ ಕೊಂಡುಕೊಟ್ಟಿದ್ದಾನೆ. ಅವನ್ನ ಯಾರು ಬಳಕೆ ಮಾಡಿಕೊಂಡ್ರು, ಏನಾಯಿತು, ಅದು ಸತ್ಯ ಸಂಗತಿಗಳು ಹೊರಗೆ ಬರಲಿ. ಎಷ್ಟು ಹಣಕ್ಕಾಗಿ ಅವನು ಈ ಕೆಲಸ ಮಾಡಬೇಕಾದ್ರೂ ಏಕಾಂಗಿಯಾಗಿ ಇಷ್ಟೆಲ್ಲ ಅವನು ಮಾಡ್ತಾನೆ ಅಂತ ಹೇಳಿದಾಗ ಅವ್ನಿಗೇನು ಧೈರ್ಯ ಇರಬೇಕು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ SIT ಅವನು ಹೇಳಿದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಅದನ್ನು ಯಾವ ಆಧಾರದಲ್ಲಿ ಅವನ್ನ ಅಷ್ಟು ಪ್ರಮಾಣದಲ್ಲಿ ಒಪ್ಕೊಂಡ್ರು, ಇದೆಲ್ಲವೂ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲೇಬೇಕು. ಸೊ ಹಾಗಾಗಿ ನಮಗೆ ಒಂದು ಮಧ್ಯಂತರ ವರದಿ ಅಥವಾ ಅಂತಿಮ ವರದಿ ಬರೋವರೆಗೂ ನಾವು ಇದರ ಮೇಲೆ ವಿಶ್ಲೇಷಣೆ ಮಾಡೋದು ಸರಿ. ದಸರಾ ಉದ್ಘಾಟನೆ ವಿಚಾರವಾಗಿಯೂ ಸಹ ಬೇರೆ ಧರ್ಮದವರಿಂದ